ಸ್ನಾನ ಮಾಡಿದ ಮೇಲೆ ಒದ್ದೆ ಬಟ್ಟೆಯನ್ನು ಭುಜದ ಮೇಲೆ ಹಾಕಿಕೊಳ್ತಾರೆ. ಬಟ್ಟೆ ಒಗೆದ ಮೇಲೆ ಒದ್ದೆ ಬಟ್ಟೆ ಇರ್ತದೆ. ಆ ಒದ್ದೆ ಬಟ್ಟೆಯನ್ನು ಏನು ಮಾಡ್ತಾರೆ ಅಂತಂದರೆ ಬಾಗಿಲಿನ ಮೇಲೆ ಒಣಗಾಕ್ತಾರೆ. ಪೂಜೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ, ಸಂಧ್ಯಾವಂದನಾದಿಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೈ ಒರೆಸ್ಕೊಳ್ಳಿಕ್ಕೆ ಒದ್ದೆ ಬಟ್ಟೆ ಬೇಕಾಗಿರ್ತದೆ. ಆ ಒದ್ದೆ ಬಟ್ಟೆಯನ್ನು ನೆಲದ ಮೇಲೆ ಇಟ್ಟು, ಕಲ್ಲಿನ ಮೇಲೆ ಇಟ್ಟು ಕೈಯನ್ನು ಒರೆಸಿಕೊಳ್ಳುವಂತಹ ಪದ್ಧತಿ ನಮ್ಮಲ್ಲಿ ಬಂದಿದೆ. ಆದರೆ ನಿಜವಾಗಿ ಶಾಸ್ತ್ರ ಇವುಗಳ ಬಗ್ಗೆ ಏನು ತಿಳಿಸ್ತಾ ಇದೆ ಅಂತಂದರೆ, ಸ್ಕಂಧೆ ಕವಾಟೆ ಪಾಷಾಣೆ ಆರ್ದ್ರವಸ್ತ್ರಂ ನನಿಕ್ಷೇಪೇತ್ ಎಂಬುದಾಗಿ ನಿಷೇಧವನ್ನು ಮಾಡಿದೆ. ಆದ್ದರಿಂದ ಭುಜದ ಮೇಲೆ ಒದ್ದೆ ಬಟ್ಟೆಯನ್ನು ಹಾಕಿಕೊಳ್ಳಬಾರದು ಅಂತ ಹೇಳಿದ್ದಾರೆ. ಹಾಗೆಯೇ ಒದ್ದೆ ಬಟ್ಟೆಯನ್ನು ಬಾಗಿಲಿನ ಮೇಲೆ, ಕಿಟಕಿಯ ಮೇಲೆ ಒಣಗಾಕಬಾರದು ಅಂತ ಅರ್ಥ. ಪೂಜೆಯನ್ನು ಮಾಡ್ತಾ ಇರುವಾಗ, ಸಂಧ್ಯಾವಂದನಾದಿಗಳನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೈ ವಸ್ತ್ರ, ಕರವಸ್ತ್ರ ಬೇಕಾಗಿರ್ತದೆ. ಆ ವಸ್ತ್ರವನ್ನು ಕೂಡ ನೆಲದ ಮೇಲೆ, ಕಲ್ಲಿನ ಮೇಲೆ ಡೈರೆಕ್ಟ್ ಆಗಿ ಇಡದೆ ಕೆಳಗೆ ಒಂದು ತಟ್ಟಿ ಇಟ್ಟುಕೊಂಡು, ತಟ್ಟೆಯ ಮೇಲೆ ಒದ್ದೆ ಬಟ್ಟೆಯನ್ನು ಇಟ್ಟುಕೊಂಡು ಅದನ್ನು ಉಪಯೋಗಿಸಿಕೊಂಡಾಗ ಯಾವುದೇ ರೀತಿಯಾಗಿರುವಂತಹ ದೋಷ ಬರೋದಿಲ್ಲ. ಅದರಿಂದಾಗಿ ತಿಳಿದುಕೊಂಡು ಸರಿಯಾಗಿ ಕರ್ಮವನ್ನು ಆಚರಣೆ ಮಾಡಬೇಕಾಗಿ ಪ್ರಾರ್ಥನೆ.